ಇದೇನಿದು ಭದ್ರಣ್ಣ ಇದ್ದಂಗ ಅವನಲ್ಲ ಭದ್ರಣ್ಣ ಓಯ್ ಭದ್ರಣ್ಣ ಓಹೋ ಇವನ್ನ ಎಬ್ಸು ಭದ್ರಣ್ಣ ನೀನ್ ಹಂಗ ಹೆಸರು ಆಗುದಿಲ್ಲ ನಿನ್ನ ಬಾ 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 ಓ ಭದ್ರಣ್ಣ ಅಲ್ಲಪ್ಪ ಇದೇನ ಮಾರಾಯ ಎಲೆಕ್ಷನ್ ಕೊಟ್ಟು ಎಣ್ಣೆ ಎಲ್ಲ ಇಲ್ಲಿ ಅದಲ್ಲೋ ಅಲ್ಲ ನನ್ಗ ಒಂದ್ ಡೌಟು ಎಲ್ರೂ ಎಣ್ಣೆನ ಹೊಟ್ಟೆಗೆ ಹಾಕೊಂಡ್ರೆ ನೀನೇನು ಸ್ನಾನನೇ ಮಾಡಿರೋ ಕಾಣ್ತೀರ ಮಾರಾಯ ಯಾರು ನೀನು? ನಾನು ಅಯ್ಯೋ ನಿನ್ನ ನಾನ್ ಮಾರಿಯ ಶಿವಲಿಂಗ. ಶಿವಲಿಂಗ ಅಂದ್ರೆ ಯಾವ ಶಿವಲಿಂಗ ಹೇಳು? ಓ ಏನ್ ಹೇಳಿ ನಾನು ಅದೇ ಅಪ್ಪ ಬಸವರಾಜಪ್ಪನ ಮಗ ಶಿವಲಿಂಗ. ಓ ಬಸವರಾಜಪ್ಪನ ಮಗ ಶಿವಲಿಂಗನ? ಅದೇ ಶಿವಲಿಂಗ. ಓ ಕಾಲಿಕ ಬಿಡು ಮಾರಯ್ಯ ಎಲ್ಲ ಕುಡಿದು ಬಿಸಾಕಿದ್ಯಾಕನ. ಸರಿ, ಈ ಬಸವರಾಜಪ್ಪನ ಮಗ ಅಂದಲ್ಲ, ಯಾವ ಬಸವರಾಜಪ್ಪ ಹೇಳು? ಅದೇ ಕಣ್ ಮಾರಯ್ಯ ಮೇಲಟ್ಟಿ ಬಸವರಾಜಪ್ಪ ಇಲ್ವಾ, ಅವನ್ ಮಗ ಶಿವಲಿಂಗ. ಓ ಮೇಘಲಟ್ಟಿ ಬಸವಪ್ಪನ ಮಗ ಶಿವಲಿಂಗ. ಅವನಿಗೆ. ನೀನು ಈ ಹಿರಿಯ ಹೆಡ್ತಿ ಮಗನೋ ಇಲ್ಲ ಕಿರಿಯ ಹೆಡ್ತಿ ಮಗನೋ? ಸರಿ ಹೋಯ್ತು ಅಪ್ಪ ಪುಣ್ಯಾತ್ಮ. ಈಗ ಅದನ್ನೆಲ್ಲ ಹೇಳ್ತಾ ಕುಂತ್ಕಂದ್ರೆ ಒತ್ತು ಮುಳುಗೋಯ್ತದೆ. ಅದು ಅಲ್ದೇನೀಗ ಅದೆಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ. ಈಗ ನಾ ಹೋಯ್ತು ಅಂತ ಹೇಳ್ತೀನಿ ಎಲ್ಗೋಮ ಅಂತ. ಈಗ ನಿನ್ ಫೋನು ನಿನ್ ಮಾಚು ಎತ್ರ ನಡಿ ನಡಿ ಸದ್ಯಕ್ಕೆ ನಿನ್ ಪುಣ್ಯದಕ್ಕೆ ಎಲ್ಲ ಇಲ್ಲೇ ಬಿಟ್ಟವ್ರೆ. ನನ್ನಂತ ನಾಯರು ಯಾವನಾರು ಎತ್ಕೊಂಡು ಹೋಗಿರೋನು. ಎತ್ತಂದ ನಿಧಾನಕ್ಕೆ ಎದಳು ಎಲ್ಲಕ್ಕೂ ಎಣ್ಣೆ ಕೊಟ್ರು ಅಂತ. ನೋಡುವ ಇನ್ಮೇಲಾರುವೆ ಹುಷಾರಾಗಿ ಹೋಗು ಮನೆಗೆ. ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ನಾನು. ಬರ್ಲ ನಾನು? ಅರ್ಜೆಂಟ್ ಅಂತೀಯಲ್ಲ, ಏನ್ ಮಾಡ್ಕೋದಿ ಇಷ್ಟೊತ್ತಿಗೆ? ಯೋ ಮಾರಯ್ಯ ಇವತ್ ಯಾವ ದಿನ ಹೇಳು? ನನಗೇನ್ ಗೊತ್ತು? ಅದು ಸರಿ. ನೀನು ಯೋ ಇವತ್ತು ಎಲೆಕ್ಷನ್ ಕನಿಯ ಓಟ್ ಹಾಕ್ಬೇಕು, ಟೈಮ್ ಆಗೋಯ್ತು. ಇವತ್ತ? ಇವತ್ತೇ ಮಾರಯ್ಯ. ಯಾಕೆ ನಿನಗ್ ಗೊತ್ತಿಲ್ವಾ? ಇವತ್ತ? ಮಾರಯ್ಯ ಇವತ್ತೇ ಎಲೆಕ್ಷನ್. ಶ್ರೀಲಿಂಗ. ಯೋ ಪುಣ್ಯಾತ್ಮ, ಅದು ಶ್ರೀಲಿಂಗ ಅಲ್ಲ, ಶಿವಲಿಂಗ. ಯಾವ್ದ ಲಿಂಗ? ಹೇಳಪ್ಪ. ಏನಪ್ಪ ಇತ್ತು ಅಂದ್ರೆ, ಆ ಮ್ಯಾಗಳ ಪಾರ್ಟಿಯರ್ ಬಂದ್ರು, ಎಣ್ಣೆನು ಕೊಟ್ರು, ಈಸ್ಕಂಡೆ. ನಮ್ ಪಕ್ಷಕ್ಕೆ ಓಟ್ ಹಾಕು ಅಂದ್ರು ಅವರು. ಆಮೇಲೆ ಕೆಳ್ಳು ಪಾರ್ಟಿಯರ್ ಬಂದ್ರು, ಎಣ್ಣೆನು ಕೊಟ್ರು, ನಮ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂದ್ರು. ಅವ್ರುವೆ ಯಾವತ್ ಹಾಕ್ಬೇಕು ಅಂತ ಅವರು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಯಾವ ಪಕ್ಷಕ್ಕೆ ಹಾಕ್ಬೇಕು ಅಂತ ಅವರು ಹೇಳಲಿಲ್ಲ, ಇವರು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಸರಿಯಪ್ಪ, ಈಗ ಎಲೆಕ್ಷನ್ ಇವತ್ತು ಅಂತ ಏನಾದ್ರು ಗೊತ್ತಾಯ್ತಲ್ವ ನಿನ್ಗೆ? ಸರಿ, ನಾನ್ ಬರ್ಲಾ? ಟೈಮ್ ಆಯ್ತು, ಓಟ್ ಹಾಕ್ಬೇಕು ನಾನು. ಅದು ಗೊತ್ತಿಲ್ಲ. ಸರಿ, ನೀವ್ ಓಟ್ ಹಾಕಲ್ವೋ? ಹಾಕ್ತೀನಿ. ಸರಿ ಬಾ ಹೋಗೋಣ. ನಾನು ಇವತ್ತು ಹಾಕಲ್ಲ, ಮತ್ತೆ ನಾಳೆ ಹಾಕ್ತೀನಿ. ಅಲ್ಲ ಓಟ್ನವ್ರು ಎಣ್ಣೆ ಕೊಟ್ರು ಅಂತ ಚೆನ್ನಾಗಿ ಉಯ್ಕೊಬಿಟ್ಟಲ್ಲ ಮರ ಇವನು. ಅಯ್ಯೋ ನಿನ್ ಮುಂಡ ಮುತ್ತಕನ ಹೋಗು. ಯೋ ಓಟ್ನ ಇವತ್ತೇ ಹಾಕ್ಬೇಕು, ನಾಳೆ ಹಾಕೋದಿಕ್ಕೆ ಅವಕಾಶ ಕೊಟ್ಟಿಲ್ಲ. ಬಾಪ. ಸರಿ, ಅದೇನು ಅಂದಿಲ್ಲ, ಇನ್ನೂ ಸತ್ತ ಹೇಳಿಲ್ಲ. ಅದೇ ಮರೆಯ ಓಟ್ನ ಇವತ್ತೇ ಹಾಕ್ಬೇಕು, ನಾಳೆ ಹಾಕೋದಿಕ್ಕೆ ಅವಕಾಶ ಇಲ್ಲ ಅಂತಂದೆ. ಯಾಕಿಲ್ಲ? ನನ್ನ ಇಷ್ಟಪ್ಪ, ನನ್ನ ಓಟು ನನ್ನ ಹಕ್ಕು. ಇವತ್ತಾರು ಹಾಕ್ತೀನಿ, ನಾಳಿಕಾರು ಹಾಕ್ತೀನಿ, ಯಾರಿಗಾರು ಹಾಕ್ತೀನಿ. ನಿನ್ನ ಓಟು ನಿನ್ನ ಹಕ್ಕು, ನೀ ಯಾರಿಗಾದ್ರೂ ಹಾಕ್ಬೋದು. ಆದ್ರೆ ಓಟ ಇವತ್ತೇ ಹಾಕ್ಬೇಕು. ಇವತ್ತೇ ಹಾಕ್ಬೇಕಲ್ವಾ? ಇವತ್ತೇ ಹಾಕ್ಬೇಕು. ಹಾಗಾದ್ರೆ ಹೇಳಪ್ಪ, ಯಾರಿಗ ಹಾಕನೆ ಓಟ್ನ? ನೋಡು ಭದ್ರಣ್ಣ, ನಾವು ಓಟ್ನ ಹಾಕು ಅಂತ ಹೇಳ್ಬೋದೇ ಹೊರ್ತು ಇಂಥವ್ರಿಗೆ ಹಾಕು ಅಂತ ಹೇಳೋ ಅಧಿಕಾರ ನಮ್ಗಿಲ್ಲ. ಆದ್ರೂ ನಿನ್ ಕೇಳ್ದಲ್ಲ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊ. ನಮ್ಮ ಮತವನ್ನೇ ಆಗ್ಲಿ, ನಮ್ಮ ಮಗಳನ್ನೇ ಆಗ್ಲಿ ಯೋಗ್ಯವಾದ ವ್ಯಕ್ತಿ ಕೊಟ್ರೆ ಒಳ್ಳೇದು. ಏನಂತೀಯ?
ಹ್ಮ್ ಭದ್ರಣ್ಣ, ಹ್ಮ್. ನಮ್ ಜನ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಹ್ಮ್. ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ಪು ನಮ್ದೇ ಅಂತ. ಹ್ಮ್. ಆದ್ರೆ ನಾವು ಯಾರ್ಯಾರಿಗೋ ಓಟ್ ಹಾಕ್ಬಿಟ್ಟು ತಪ್ಪು ನಮ್ದೇ ಅಂತ ಅನ್ನೋ ಪರಿಸ್ಥಿತಿ ಬರಬಾರದು. ಏನಂತೀಯ? ಕರೆಕ್ಟ್. ಭದ್ರಣ್ಣ, ಹ್ಮ್. ಬಾಯ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಹ್ಮ್. ಈಗ ನೀನು ರಕ್ತದಾನ ಮಾಡಿದ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತಪ್ಪ ಒಬ್ರು ಒಳ್ಳೇದಾಗೋದು ಅಲ್ವಾ? ಹ್ಮ್. ಒಂದ್ ವೇಳೆ ಹ್ಮ್. ನೀನೇನಾದ್ರೂ ಹ್ಮ್. ನೇತ್ರದಾನ ಮಾಡಿದ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗ್ಬೋದು ಅದು ಒಂದಿಬ್ರು ಆಗ್ಬೋದು ಅಲ್ವಾ? ಮತ್ತೆ ಹ್ಮ್. ಅದು ಇರ್ಲಿ, ಹ್ಮ್. ಒಂದ್ ವೇಳೆ ನೀನೇನಾದ್ರೂ ಅನ್ನದಾನ ಮಾಡ್ತೀಯ ಅಂತ ಇಟ್ಕೋ, ಹ್ಮ್. ಅವಾಗ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ 100 ಜನಕ್ಕೆ ಒಳ್ಳೇದಾಗ್ಬೋದು ಅಲ್ವಾ? ಮತ್ತೆ ಹ್ಮ್. ಅದನ್ನು ಸೈಡಾಗಿ ಮಾಡ್ಕೊ. ಹ್ಮ್. ಈಗ ನೀನೇನಾದ್ರೂ ಗುರುವಾಗಿ ಹ್ಮ್. ವಿದ್ಯಾದಾನ ಮಾಡ್ತೀಯ ಅಂತ ಇಟ್ಕೋ, ಹ್ಮ್. ಆಗ ಎಷ್ಟು ಜನಕ್ಕೆ ಒಳ್ಳೇದಾಗ್ಬೋದು ಅದು 1000 ಜನಕ್ಕೆ ಒಳ್ಳೇದಾಗ್ಬೋದು ಅಲ್ವಾ? ಮತ್ತೆ ಹ್ಮ್. ಆದ್ರೆ ಹ್ಮ್. ಇಡೀ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮತದಾನ ಮಾಡ್ಬೇಕು. ಏನ್ ದಾನ ಮಾಡ್ಬೇಕು? ಮತದಾನ ಮಾಡ್ಬೇಕು. ನಾವು ಮತದಾನ ಮಾಡಿದ್ರೆ ಒಬ್ಬ ನಿಷ್ಕಳಂಕ, ಒಬ್ಬ ನಿಸ್ವಾರ್ಥ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ನಾವು ಮತದಾನ ಮಾಡೋದ್ರಿಂದ ನಮ್ಮ ಇಡೀ ದೇಶಕ್ಕೇನೆ ಒಳ್ಳೇದಾಗುತ್ತೆ. ಏನಂತೀಯಪ್ಪ ಇದಕ್ಕೆ? ವೆರಿ ಗುಡ್. ಅಲ್ವಾ? ಮತ್ತೆ ಶಿವಲಿಂಗು, ಓ? ನಿಜ ಶಿವಲಿಂಗು, ನೀ ಹೇಳಿದ್ರಲ್ವ ನ್ಯಾಯ ಇದೆ. ಇವತ್ತು ನಾವು ಹ್ಮ್. ಈ ನಿಕ್ಕರ್ ಆಸೆಗೆ, ನನ್ನ ಹೆಂಡತಿ ಕುಕ್ಕರ್ ಆಸೆಗೆ ನಾವು ಓಟನ್ನ ಮಾರ್ಕೊಂಡ್ರೆ ನಾಳೆ ದಿವಸ ನಮ್ಮ ಮಕ್ಕಳಿಗೆ ನಿಕ್ಕರ್ಗೂ ಪರದಾಡುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಶಿವಲಿಂಗು, ನನ್ನ ಅಮೂಲ್ಯವಾದ ಓಟನ್ನ ಯೋಗ್ಯ ಇಲ್ದನೆಯವ್ರಿಗೆ ಹಾಕಿ ಅಯೋಗ್ಯ ಆಗ್ಬಿಡ್ತಿದ್ದೆ. ದೇವ್ರ ಬಂದು ನಾನು ಭದ್ರಣ್ಣ, ಹ್ಮ್. ನೀನೇನೇ ಹೇಳು, ಹ್ಮ್. ನಮ್ ದೇಶದ ಉಜ್ವಲ ಭವಿಷ್ಯ ನಮ್ ಕೈಲೇ ಇದೆ. ನಮ್ಮ ಬೆರಳಲ್ಲಿದೆ. ನೀನ್ ಹಂಗೇಳೋದ್ರಿಂದ ಹ್ಮ್. ನಾನು ಗಾಬರಿ ಆಗ್ಬಿಟ್ಟಿತ್ತು ನನಗೆ. ಸರಿ, ಇನ್ಯಾಕ್ ತಡ, ಇಬ್ರು ಹೋಗಿ ಓಟ್ ಹಾಕೋಣಂಗ್ರೆ. ಬನ್ನಿ ಓಟ್ ಮಾಡೋಣ. ಸರಿ ಸರಿ. ಅರೆ, ನೀವಿನ್ ಇಲ್ಲೇ ಇದ್ದೀರಲ್ಲ, ಬನ್ನಿ ನಮ್ಮ ಜೊತೆ ಓಟ್ ಹಾಕೋಣ. ನಾವು ಹೋಗ್ತಾ ಇದೀವಿ. ಬನ್ನಿ 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 ಬನ್ನಿ.